ಈಗ ಅವರು ಕೊನೆಗೆ ಮನೆಗೆ ತಲುಪಿ ಕೋಣೆಯಲ್ಲಿ ನಿಂತರು. ಅವನು ಬಾಗಿಲು ಮುಚ್ಚಿದನು ಮತ್ತು ಅವಳು ತಕ್ಷಣ ಪ್ರತಿಕ್ರಿಯಿಸಿದಳು. ನೀನು ಏನು ಮಾಡುತ್ತಿದ್ದೀಯಾ? ಅವಳು ಜೋರಾಗಿ ಹೇಳಿದಳು. ಆದರೆ ಅವನು ಅವಳ ಪ್ರಶ್ನೆಯನ್ನು ನಿರ್ಲಕ್ಷಿಸಿ ತನ್ನ ಚೀಲವನ್ನು ತೆರೆದು ಬಟ್ಟೆಗಳನ್ನು ಹೊರತೆಗೆದು ನಂತರ ಅವಳನ್ನು ನೋಡದೆ ವಾಶ್ರೂಮ್ಗೆ ಹೋದನು. ಮತ್ತು ಅವಳು ಅವನ ನಡವಳಿಕೆಯಿಂದ ಅವಮಾನಿತಳಾಗಿದ್ದಳೆಂದು ಭಾವಿಸಿದಳು. ಆದ್ದರಿಂದ ಅವಳು ಕೋಪದಿಂದ ಅವನ ಚೀಲವನ್ನು ಹೊತ್ತಳು. ಆದರೆ ಆ ಹೊಡೆತಗಳಿಂದ ಉಂಟಾದ ನೋವಿನಿಂದ ಅವಳು ತಕ್ಷಣ ಜೋರಾಗಿ ಕೂಗಿದಳು. ಆದ್ದರಿಂದ ಅವಳು ತನ್ನ ಗಾಯವನ್ನು ಪರೀಕ್ಷಿಸಲು ಮತ್ತು ತನ್ನ ಪಾದರಕ್ಷಣೆಗಳನ್ನು ತೆಗೆದುಹಾಕಲು ಸೋಫಾದ ಮೇಲೆ ಕುಳಿತಳು. ನಿನಗೇನಾಯಿತು? ವಾಶ್ರೂಮ್ನಿಂದ ಅವಳ ನೋವಿನ ಕಿರುಚಾಟವನ್ನು ಕೇಳಿದ ಕಾರಣ ಅವನು ಅವಳನ್ನು ಕಾಳಜಿಯಿಂದ ಕೇಳಿದನು. ನಿನ್ನಿಂದಾಗಿ ನನ್ನ ಕಾಲಿಗೆ ಗಾಯವಾಯಿತು ಮತ್ತು ನೀನು ನನ್ನ ಆ ಮೂರ್ಖ ಪ್ರಶ್ನೆಯನ್ನು ಕೇಳುತ್ತಿದ್ದೀಯಾ? ನೀನು ಕಾಮಿನಿ ಕಪೂರ್ ಅನ್ನು ಹೇಗೆ ನಿರ್ಲಕ್ಷಿಸಬಹುದು? ಅವಳು ಕೋಪದಿಂದ ಹೇಳಿದಳು. ಆದರೆ ಮತ್ತೊಮ್ಮೆ ಅವನು ಅವಳಿಗೆ ಪ್ರತಿಕ್ರಿಯಿಸಲಿಲ್ಲ. ಬಾಗಿಲು ತೆರೆದು ಅವಳತ್ತ ನೋಡದೆ ಅಲ್ಲಿಂದ ಹೊರಟು ಹೋದನು. ಅವಳು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾಳೆಂದು ಅವನಿಗೆ ಅರ್ಥವಾಯಿತು ಮತ್ತು ಅವಳು ಅವನ ಅನಿರೀಕ್ಷಿತ ನಡವಳಿಕೆಯಿಂದ ಆಘಾತಗೊಳಗಾದಳು ಮತ್ತು ಅವನನ್ನು ಗದರಿಸಲು ಬಯಸಿದಳು. ಆದರೆ ಅವಳು ಏನಾದರೂ ಹೇಳುವ ಮೊದಲೇ ಅವನು ಅಲ್ಲಿಂದ ಹೊರಟು ಹೋಗಿದ್ದನು. ಆದ್ದರಿಂದ ಅವನ ವರ್ತನೆಯಿಂದ ಅವಳು ಕಿರಿಕಿರಿಗೊಂಡಳು ಮತ್ತು ಕೋಪದಿಂದ ತನ್ನ ಪಾದರಕ್ಷಣೆಗಳನ್ನು ಬಾಗಿಲಿನ ಮೇಲೆ ಎಸೆದಳು. ಕೆಲವೊಮ್ಮೆ ಯಾರಾದರೂ ಬಾಗಿಲು ತಟ್ಟಿದಾಗ ವಾಸ್ತವವಾಗಿ ಒಬ್ಬ ಸೇವಕಿ ಉಪಹಾರದ ಬಗ್ಗೆ ತಿಳಿಸಲು ಅಲ್ಲಿಗೆ ಬಂದಳು. ಈಗ ಅವಳು ಬೆಳಗಿನ ಜಾವದವರೆಗೆ ತುಂಬ ಹಸಿದಾಳೆಂದು ಅರಿತುಕೊಂಡಳು. ಆದ್ದರಿಂದ ಅವಳು ತಕ್ಷಣ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋಗುತ್ತಾಳೆ. ಆ ಸೇವಕಿ ಕೋಣೆಯ ಹೊರಗೆ ತನಗಾಗಿ ಕಾಯುತ್ತಿದ್ದಳು. ಆದ್ದರಿಂದ ಈಗ ಅವಳು ಅವಳ ಹಿಂದೆ ಹಿಂಬಾಲಿಸುತ್ತಾಳೆ. ಕಾಮಿನಿಗೆ ಊಟದ ಪ್ರದೇಶದ ಬಗ್ಗೆ ತಿಳಿದಿರಲಿಲ್ಲ, ಏಕೆಂದರೆ ಈ ಮನೆ ಅವಳಿಗೆ ಹೊಸದು. ಆದರೆ ಅವಳು ಅಲ್ಲಿಗೆ ತಲುಪಿದಾಗ ಅವನು ಈಗಾಗಲೇ ಊಟದ ಮೇಜಿನ ಮೇಲೆ ಕುಳಿತಿರುವುದನ್ನು ಅವಳು ನೋಡಿದಳು ಮತ್ತು ಅವನ ತನಗಾಗಿ ಕಾಯುತ್ತಿರಬೇಕು ಎಂದು ಅವಳು ಅರ್ಥ ಮಾಡಿಕೊಂಡಳು. ಅವನು ಇನ್ನೂ ಉಪಹಾರವನ್ನು ಪ್ರಾರಂಭಿಸಿಲ್ಲ, ಆದರೆ ಮೌನವಾಗಿ ಕುಳಿತಿರುವುದನ್ನು ಅವಳು ಅವನಿಂದ ದೂರದಲ್ಲಿ ಕುಳಿತಿದ್ದಾಳೆ. ಮತ್ತೊಮ್ಮೆ ಕೋಣೆಯಲ್ಲಿ ಸ್ವಲ್ಪ ಸಮಯದ ಹಿಂದೆ ತನ್ನೊಂದಿಗೆ ಅವನ ವರ್ತನೆಯನ್ನು ನೆನಪಿಸಿಕೊಂಡ ನಂತರ ಅವಳು ಅವನ ಮೇಲೆ ಕೋಪಗೊಂಡಳು. ಆದರೆ ಅವಳು ಬಾಯಿ ತೆರೆಯುವ ಮೊದಲು ಅವಳು ಅವನ ಆಳವಾದ ಪುಲ್ಲಿಂಗ ಧ್ವನಿಯನ್ನು ಕೇಳಿದಳು. ಅವನು ಸೇವಕಿಗೆ ಅವರಿಗೆ ಉಪಹಾರವನ್ನು ಬಡಿಸಲು ಆದೇಶಿಸಿದನು. ಆದ್ದರಿಂದ ಅವಳು ಮೊದಲು ಏನನ್ನಾದರೂ ಬೇಗನೆ ತಿನ್ನಲು ನಿರ್ಧರಿಸಿದಳು, ಏಕೆಂದರೆ ಉಪಹಾರದ ಆಕರ್ಷಕ ಆಹಾರ ಮತ್ತು ಸುವಾಸನೆಯನ್ನು ನೋಡಿದ ನಂತರ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಿಲ್ಲ. ಮತ್ತು ಅವಳು ಸಂತೋಷದಿಂದ ತಿನ್ನಲು ಪ್ರಾರಂಭಿಸಿದಳು ಮತ್ತು ತನ್ನ ಕೋಪವನ್ನು ಮರೆತು ಬಿಡುತ್ತಾಳೆ. ಕೆಲವೊಮ್ಮೆ ಅವರು ಮೌನವಾಗಿ ಉಪಹಾರವನ್ನು ಮುಗಿಸಿದ ನಂತರ ಅವನು ತನ್ನ ಕುರ್ಚಿಯಿಂದ ಎದ್ದೇಳುತ್ತಾನೆ. ತದನಂತರ ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ, ಅವಳನ್ನು ಒಂಟಿಯಾಗಿ ಬಿಟ್ಟು. ಅದರಿಂದ ಅವಳು ಅವನನ್ನು ನಿರ್ಲಕ್ಷಿಸಲು ನಿರ್ಧರಿಸುತ್ತಾಳೆ. ಕಾಮಿನಿ ಅವರ ಕೋಣೆಗೆ ಹಿಂತಿರುಗಿ ತನ್ನ ಉಡುಗೆಯನ್ನು ಬದಲಾಯಿಸಿದಳು ಮತ್ತು ನಂತರ ಅವಳು ತನ್ನ ಪರ್ಸ್ ಅನ್ನು ಸೊಕ್ಕಿನಿಂದ ಹಿಡಿದು ಮನೆಯಿಂದ ಹೊರ ನಡೆದಳು. ಈಗ ಅವನು ಸಂಜೆ ಮನೆಗೆ ಮರಳಿದ್ದಾನೆ. ಅವನು ಯಾವುದೇ ಕೆಲಸವಿಲ್ಲದೆ ಮನೆಯಲ್ಲಿದ್ದರೆ ಅವನು ಖಂಡಿತವಾಗಿಯೂ ಇಂದಿನ ಬಗ್ಗೆ ಯೋಚಿಸುತ್ತಿರುತ್ತಾನೆ ಎಂದು ಅವಳಿಗೆ ತಿಳಿದಿದೆ. ಅದಕ್ಕಾಗಿಯೇ ಅವನು ಇಂದು ಕಚೇರಿಗೆ ಸೇರಲು ನಿರ್ಧರಿಸುತ್ತಾನೆ. ಆದ್ದರಿಂದ ಅವನ ಮನಸ್ಸು ಯಾವುದೇ ಅನಗತ್ಯ ಆಲೋಚನೆ ಇಲ್ಲದೆ ಕೆಲಸದಲ್ಲಿ ನಿರತವಾಗಿರುತ್ತದೆ. ಆದರೆ ಈಗ ಕಾಮಿನಿ ಮನೆಯಲ್ಲಿಲ್ಲ ಎಂದು ಅವನಿಗೆ ತಿಳಿದು ಬಂದಿದ್ದು. ಆದ್ದರಿಂದ ಅವನು ಚಾಲಕನಿಗೆ ಕರೆ ಮಾಡಿ ಕಾಮಿನಿ ಎಲ್ಲಿದ್ದಾಳೆ ಎಂದು ವಿಚಾರಿಸಿದನು ಮತ್ತು ಚಾಲಕನ ಮಾತುಗಳನ್ನು ಕೇಳಿದ ನಂತರ ಅವನ ಮುಖ ಬಣ್ಣ ಬದಲಾಯಿತು ಮತ್ತು ಅವನ ಆತುರದಿಂದ ಹೊರಟು ಹೋದನು. ಕೊನೆಗೆ ಇಂದು ನಾನು ಈ ಕಥೆಯನ್ನು ಪ್ರಾರಂಭಿಸಿದೆ. ಆದ್ದರಿಂದ ನೀವು ಈ ಪಾತ್ರವನ್ನು ಗುರುತಿಸಿದ್ದರೆ ಕಾಮೆಂಟ್ಗಳಲ್ಲಿ ನಾಯಕನ ಹೆಸರನ್ನು ಹೇಳಿ. ನಾಯಕಿಯ ಹೆಸರು ಈಗಾಗಲೇ ಬಹಿರಂಗಗೊಂಡಿರುವುದರಿಂದ ಎಷ್ಟು ಮಂದಿ ಸರಿಯಾದ ಉತ್ತರವನ್ನು ಕಮೆಂಟ್ಗಳಲ್ಲಿ ನೀಡಬಹುದು ಎಂದು ನೋಡೋಣ. ಗೆಳೆಯರೇ, ಈ ಮೊದಲ ಸಂಚಿಕೆಗೆ ನಿಮಗೆ ಇಷ್ಟವಾದರೆ ನಿಮ್ಮ ವಿಮರ್ಶೆಯನ್ನು ಮತ್ತು ನಕ್ಷತ್ರಗಳಂತೆ ರೇಟಿಂಗ್ಗಳನ್ನು ನೀಡಿ. ಧನ್ಯವಾದಗಳು.